ಉದ್ಯೋಗಸ್ಥರು, ಅವ್ರ ಹತ್ರ ಕೆಲಸ ಮಾಡಿಸ್ಕೊಡ್ತೇವೆ, ಅವ್ರಿಗೆ ಸಂಬಳ ಇಲ್ಲ. ಏನಪ್ಪ ಏನಿದು, ವಾಟ್ ಇಸ್ ದಿಸ್? ನಾ ಏನ್ ಸರ್ ಮಾಡಲಿ, ಯಾವ ಬಿಸ್ನೆಸ್ ಇಲ್ಲ, ಅವ್ರಿಗೆ ನಾವು ರೆಗ್ಯುಲೈಸ್ ಮಾಡಿ we have to take them on board. They were first. ಜಯೇಶ್ ಪಟೇಲ್ ಚೀಫ್ ಫೋನ್ ಮಾಡಿದೆ, ಏನೋ ಅಧ್ಯಕ್ಷ ಬೇರೆ ರಮೇಶ್ ಕುಮಾರ್ ಪಾಟೀಲ್, ಏನೋ ಮತ್ತೆ ಈಗೀಗೆಲ್ಲ ಆಗಿದೆ ಸರ್. ಈಗ ನನಗೆ ಫೋನ್ ಮಾಡೋದು, ಗೋಪಾಲ್ ರೆಡ್ಡಿ ನೀನು ಮಾತಾಡಿ ಕಳಿಸಿ ಸಹಿ ಮಾಡ್ತೀನಿ, ಹೋಗ್ಲಿ ಬಿಡು, ಬುದ್ಧಿ ಇನ್ನು ಹಾಳಾದ್ರೆ ಒಳ್ಳೆ ಆಳು ಸಹಿ ಮಾಡಿದ್ಯಲ್ಲ, ಬಾಯ್ ಅಷ್ಟೇ, ಗೋಹಿ. ಆವಾಗ ನನಗೆ ಹೇಳ್ತಾರೆ, ಅವರಲ್ಲಿ ಕೆಲವರಿಗೆಲ್ಲ ಏಜ್ ಆಗಿಬಿಟ್ಟಿದೆ, ಅವ್ರಿಗೆ ಕೆಲಸ ಕೊಟ್ಟರು ಕೂಡ 6-7 ವರ್ಷ ಇರ್ತಾರೆ ಸರ್ವಿಸಲ್ಲಿ ಅಂತ ಹೇಳಿ ದಯಾಪರವಾಗಿ 37 ಜನನ್ನ ಒಟ್ಟಿಗೆ ತಗೊಂಡು, ಅವರು ವಾದಿಸ್ದಾರ ಅವ್ರ ಮಕ್ಕಳು ಯಾರು ಇರ್ತಾರಲ್ಲ ಅವ್ರಿಗೆ ತಗೊಂಡು ಒಟ್ಟಿಗೆ, ಯಾವ DPR ಅಡ್ಡ ಬರೋದಿಲ್ಲ, ಯಾವ ಸರ್ವಿಸ್ ಅಡ್ಡ ಬರೋದಿಲ್ಲ. ನಾವು ಇವನ್ನೆಲ್ಲ ಪಬ್ಲಿಸೈಸ್ ಮಾಡ್ಕೊಂಡು ಕೂತ್ಕೊಳ್ತಾರೆ. ಆದರೆ ಪ್ರಚಾರ ಪಟೇಲರ ಬಗ್ಗೆ ಜಾಸ್ತಿ ಬಂದದ್ದು ಅವ್ರು ಡ್ರಿಂಕ್ಸ್ ತಗೊಳ್ಳೋದ್ರ ಬಗ್ಗೆ. ಆಮೇಲೆ ಯಾಕಂದ್ರೆ ಒಬ್ಬ ಮನುಷ್ಯನ ಕೊಡ್ಬೇಕಾಗಿತ್ತು, ಬಾಂಬ್ ಆಗಿದ್ರೆ ಅವ್ನು ಸಾಯೋದು ನಿಧಾನ, ಗಂಧವನ್ನು ಶೂಟ್ ಮಾಡಿದ್ರೆ ನಿಧಾನ ಸಾಯ, ಚಾರಿತ್ರ್ಯ ಒಳಗೆ ಮಾಡಿದ್ರೆ ಬೇಗ ಸಾಯಿಸ್ಬೇಕು ಮನುಷ್ಯ. ಅರುಣ ಅಸಫಾನಿಯಿಂದ ಶುರು ಮಾಡಿ ಪಟೇಲರು ಇದ್ದಾರೆ. ಪಟೇಲ್ ಈ ಗುಣವನ್ನು ಯಾರು ಹೇಳಲಿಲ್ಲ. ಒಬ್ಬ ಅರಸನ್ನು ಇಂಜಿನಿಯರ್ ಡಿಸ್ಮಿಸ್ ಆಗ್ತಾ ಇದ್ರೆ ಗೊತ್ತಿಲ್ಲ ಅವ್ನು ಯಾರು ಅಂತ ಹೇಳಿ ಅವ್ರ ಪರವಾಗಿ ಇರ್ತಕ್ಕಂಥ ಪಟೇಲ್ ಯಾರಿಗೂ ಪರಿಚಯವೇ ಇಲ್ಲ ರಾಜ್ಯದಲ್ಲಿ. ಬಹಳ ಅಪರೂಪ. ಬಯಲಾಜಿಕಲಿ ನೀವು ಅವ್ರ ಮಕ್ಕಳು ಅವ್ರ ಆಲೋಚನೆಗಳು ಉಳಿಸ್ಕೊಳ್ತೀವಿ, ಆದರೆ ಅವರನ್ನು ನೆನಪಿಸ್ಕೊಡ್ಬೇಕಾದ್ರೆ ಸಮಾಜದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಮಾಡ್ಬೋದು. ಸೈದ್ಧಾಂತಿಕವಾಗಿ ಗೋಪಾಲ್ ಗೌಡ ಕಮ್ಯುನಿಸ್ಟ್ ಪಾರ್ಟಿ ಹಿನ್ನೆಲೆ ಬರ್ತಾವೆ, ಸಿದ್ಧಾಂತ ಓದ್ಕೋಬಹುದು, ಮಾಡ್ತಾರೆ, ಅರ್ಥ ಮಾಡ್ಬೋದು. ಅಂದ್ರೆ ಅವಕಾಶ ಸಿಕ್ಕಿದಾಗ ಸಿದ್ಧಾಂತಕ್ಕೆ ಅನುಗುಣವಾಗಿ ಹೆಜ್ಜೆ ಇಡೋದು ಬಹಳ ಕಷ್ಟದ ಕೆಲಸ. ಪಟೇಲ್ ಹತ್ರ ಹಾಗಿರಲಿಲ್ಲ. ಚುನಾವಣೆ ಆಗೋಯ್ತು 83 ಹೆಗಡೆ ಅವರು ಚೀಫ್ ಮಿನಿಸ್ಟರ್ ಆದರು. ಪಟೇಲ್ಗೆ ಒಂದು ಸಣ್ಣ ಆಪರೇಷನ್ ಆಗಿತ್ತು, ಬೌರಿಂಗಲ್ಲೇ ಮಾಡಿಸ್ಕೊಂಡಿತ್ತು, ಆ ಪೈಲ್ಸ್ ಆಪರೇಷನ್ ಆಗಿತ್ತು. ಆ 3rd ಫ್ಲೋರ್ ಬರ್ತಾ ಇದ್ವಿ, ಪಟೇಲರು ನಾವು ಮೂಲೆಯಲ್ಲಿ ನಿಂತಿದ್ವಿ. ರಾಮಪ್ಪ ಅಂತ ಹೆಗಡೆಯವರ ಸೆಕ್ರೆಟರಿ ಓಡೋಡಿದ್ರು, ಸರ್ ಸಾಹೇಬ್ ಕೇಳ್ತಿದ್ರೆ ಕ್ಯಾಬಿನೆಟ್ ಮಾಡಬೇಕಾಗಿದೆ, ಕ್ರಾಪ್ ನೇಮಿಸ್ಕೊಡ್ತೀವಿ. ಗೋಲ್ಡ್ ಫ್ಲೇಕ್ ಕಿಂಗ್ ಸಿಗರೇಟ್ ಸಿಗ್ತಾ ಇತ್ತು, ಆ ಪ್ಯಾಕ್ ಒಳಗಡೆ ಕಾಗದ ಇರುತ್ತಲ್ಲ ಸಿಗುತ್ತೆ, ಅದರಲ್ಲಿ ಚಂದ್ರಪ್ರಭಾ ಅರಸು, RN ಜಾನಪ್ಪ, ಅಬ್ದುಲ್ ನಜೀರ್ ಸಾಬ್, B ರಾಜ ಹೆಸರು ಬರಲಿಲ್ಲ, ಸಿಗರೇಟ್ ಪ್ಯಾಕ್ ಬರ್ಬೇಕಾಗಿ. ಆ ಅಧಿಕಾರದ ವ್ಯಾಮೋಹ ಹುಚ್ಚು ಇರಲೇ ಇಲ್ಲ ಅವರಿಗೆ. ಪಟೇಲ್ ಆಗಿದ್ದೇನೆ ಅಷ್ಟೇ, ನಾನು ಜಯೇಶ್ ಪಟೇಲ್ ಅಷ್ಟೇ. ಇವೆಲ್ಲ ಇನ್ಕಾನ್ಸಿಕ್ವೆನ್ಷಿಯಲ್. ಚೀಫ್ ಮಿನಿಸ್ಟರ್ ಆಗಬೇಕು ಅಂತಿದ್ದವ್ರು ಕ್ಯಾಂಡಿಡೇಟ್ ಆಗಿ ಎಚ್ ಸುದರ್ಶನ್, ನೀವು ನನ್ನ ಜೊತೆ ಎಲ್ಲ ಜೊತೆ ಒಬ್ಬರಿಗೆ ಫೋನ್ ಮಾಡ್ತಾರೆ ರಾಜ್ಯದಲ್ಲಿ, ಇದೊಂದು ಯಾರಿಗಾದ್ರು ಮಾತಾಡ್ತಾರೆ, ನಾನು ಚೀಫ್ ಮಿನಿಸ್ಟರ್ ಮಾಡೋದಂತ ಕ್ಯಾನ್ವಾಸ್ ಮಾಡ್ಕೊಳ್ತೀವಿ. ಏನಾದ್ರು ನನಗೆ ಮಾಡುವಂತೆ ನಾನು ಸ್ಪೀಕರ್ ನಾನು ಎಲ್ಲೂ